ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಾಯನ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಗಾನಲೋಕ ವ್ಲಾಗ್ಸ್ ಅಂತ. ಆಲ್ರೆಡಿ ನೀವು ಇವತ್ತು ತಮ್ಲೈನಲ್ಲಿ ನೋಡಿರ್ತೀರಾ, ಎಲ್ರಿಗೂ ಗೊತ್ತಾಗಿರುತ್ತೆ. ಇವತ್ತು ನಾನು ಆರ್ಮಿ ಕ್ಯಾಂಪ್ ಅಲ್ಲಿ ಇದ್ದೀನಿ, ಔಟ್ ಆಫ್ ಸ್ಟೇಟ್ ಅಲ್ಲಿ ಇದ್ದೀನಿ. ಏನಪ್ಪಾ ವಿಷಯ ಅಂತಂದ್ರೆ, ಇವತ್ತು ನಮ್ಮ ಆರ್ಮಿ ಕ್ಯಾಂಪ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅಂತಂದ್ರೆ ಲೋಹರಿ ಪ್ರೋಗ್ರಾಮ್. ಇದು ಪಂಜಾಬ್ ಕಲ್ಚರ್ ಅಲ್ಲಿ ಮಾಡುವಂತದ್ದು. ಅದು ಯಾವ ತರ ಇರುತ್ತೆ, ನಂದು ಡಾನ್ಸ್ ಕಾಂಪಿಟೇಷನ್ ಕೂಡ ಒಂದಿದೆ. ಸೊ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಪಂಜಾಬಿ ಲುಕ್ ಅಲ್ಲಿ ನಾನು ಡಾನ್ಸ್ ಪರ್ಫಾರ್ಮ್ ಮಾಡುವಂತದ್ದು. ಆಲ್ರೆಡಿ ಸೋಲ್ಜರ್ಸ್ ವೈಫ್ ಯಾರೆಲ್ಲ ಇರ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ತರ ಅಂತ. ನಾನು ಎಲ್ಲಿರೋದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ, ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಅಂತ. ಗೈಸ್, ನಾನು ಇವಾಗ ಹೊರಡ್ತಾ ಇದ್ದೀನಿ. ಈ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕು. ಗೈಸ್, ಫೈನಲಿ ಈ ತರ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. एक बार प्रेम से बोलिए सूर्य भगवान की एक बार प्रेम से बोलिए अग्नि देव की ओम पार्वती पते हर हर ಇದೇ ನೋಡಿ ಗೈಸ್, ಎಷ್ಟೊತ್ತು ನೋಡಿದ್ರಲ್ಲ, ಬೆಂಕಿ ಹಬ್ಬ ಅಂತ ಇದನ್ನೇ ಕರೆಯುವಂತದ್ದು. ಲೋಹರಿ ಹಬ್ಬ ಅಂತ ಉತ್ತರ ಭಾರತದವರು ಇದನ್ನ ಆಚರಣೆ ಮಾಡ್ತಾರೆ. ನಮ್ ಕಡೆ ಮಕರ ಸಂಕ್ರಾಂತಿ ಮಾಡ್ತಾರಲ್ವಾ, ಅದರ ಹಿಂದಿನ ದಿನ ಜನವರಿ 13ರಂದು ಈ ಹಬ್ಬವನ್ನ ಆಚರಿಸ್ತಾರೆ. ಬೆಂಕಿಗೆ ಎಳ್ಳು, ಬೆಲ್ಲ, ಕಡಲೆಕಾಯಿ ಮತ್ತೆ ಪಾಪ್ಕಾರ್ನ್ ಅಗ್ನಿ ದೇವರಿಗೆ ಅರ್ಪಿಸ್ತಾರೆ. ಚಳಿಗಾಲ ಕಳೆದ ನಂತರ ಬೆಚ್ಚಗಿನ ವಾತಾವರಣವನ್ನು ಸ್ವಾಗತಿಸುವುದಕ್ಕೆ ಈ ಹಬ್ಬವನ್ನ ಆಚರಿಸ್ತಾರೆ ಅಂತ ಇಲ್ಲಿನವರಿಗೆ ಹೇಳ್ತಾರೆ. ಗೈಸ್, ನಾನು ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಇವಾಗ 7:30 ಆಗಿದೆ. ಡಿನ್ನರ್ ಪ್ರಿಪೇರ್ ಮಾಡಬೇಕು. ನಮ್ಮಿಗೆಲ್ಲ ಡಿನ್ನರ್ ಇತ್ತು. ಚೋಲೆ ಭಟೂರೆ ಅಂತ ಹೇಳ್ತಾರೆ, ಪೂರಿ ಮತ್ತೆ ಸಾಗು ಅಂತ ಹೇಳ್ತಾರಲ್ಲ ನಮ್ ಕಡೆ, ಆ ತರ ಇಲ್ಲಿ ಚೋಲೆ ಭಟೂರೆ ಅಂತ ಹೇಳ್ತಾರೆ ನಾರ್ತ್ ಸೈಡ್. ತಿನ್ಕೊ ಬಂದ್ವಿ. ಸೊ ಹಸ್ಬೆಂಡಿಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕು. ನಾನು ಇಲ್ಲಿ ಪಾಲಕ್ ಪರೋಟ ಮತ್ತೆ ಎಗ್ ಬುರ್ಜಿ ಮಾಡ್ತೀನಿ. ಬನ್ನಿ ಹೋಗೋಣ, ನಾನು ತೋರಿಸ್ತೀನಿ. ಈ ಕಡೆ ಪಾಲಕ್ ಪರೋಟ ಇರ್ಬೋದು, ಆಲೂ ಪರೋಟ ಇರ್ಬೋದು, ಈ ಕಡೆ ಅದೆಲ್ಲ ಡಿಶ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ಮೊದಲನೇದಾಗಿ ಒಂದು ಕಟ್ಟು ಪಾಲಕ್ ತುಪ್ಪವನ್ನು ತೊಳೆದಿಟ್ಕೊಂಡಿದೀನಿ. ಇದನ್ನ ಇವಾಗ ಬೇಯಿಸಕ್ಕೆ ಇಡಬೇಕು. ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಾಗೆ ಬೇಯಿಸಕ್ಕೆ ಇಟ್ಟಿದೀನಿ. ಇದು ಬೇಯ್ತಾ ಇರ್ಲಿ ಗೈಸ್, ಅಷ್ಟ್ರಲ್ಲಿ ನಾನು ಸ್ವಲ್ಪ ಕುಡಿಯಕ್ಕೆ ನೀರ್ ಇಡ್ತೀನಿ. ಓಕೆ, ಇವಾಗ ಫುಲ್ ಬಾಯ್ಲ್ ಆಗಿ ರೆಡಿ ಆಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇದ್ರ ಜೊತೆಗೆ 10 ಎಸಳು ಬೆಳ್ಳುಳ್ಳಿ, 2 ಸಣ್ಣ ಚೂರು ಶುಂಠಿ, 1 ಸ್ಪೂನ್ ಜೀರಿಗೆ,
ಒಂದು 10 ಗಾಂಧಾರಿ ಮೆಣಸು, ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು ಗೈಸ್. ನಾನು ಹಸಿಮೆಣಸು ಯೂಸ್ ಮಾಡಲ್ಲ, ನಾನು ಇದನ್ನೇ ಯೂಸ್ ಮಾಡ್ತೀನಿ. ಊರಿನಿಂದ ಬರ್ಬೇಕಾದ್ರೆ ತಗೊಂಡ್ ಬಂದಿದ್ದೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ. ಇದನ್ನ ಇವಾಗ ಚಪಾತಿ ಹಿಟ್ಟಿನ ಜೊತೆಗೆ ಕಲಿಸ್ಕೊಳ್ಳೋಣ. ನೋಡಿ, ಈ ತರ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀರು ಹಾಕೊಂಡು ಈ ತರ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ರೆ ಆಮೇಲೆ ಪರೋಟ ಸಾಫ್ಟ್ ಬರುತ್ತೆ ಅಂತ ಅಷ್ಟೇ. ಕಲಸಿ ಆದ್ಮೇಲೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಮುಚ್ಚಿಟ್ಬಿಡಿ. ಒಂದು ಅರ್ಧ ಗಂಟೆ ಆದ್ಮೇಲೆ ಚಪಾತಿಗೆ ಎಷ್ಟು ಲಟ್ಟಿಸಕ್ಕೆ ಎಷ್ಟು ತಗೊಳ್ತೀವಿ ಅಷ್ಟು ಉಂಡೆನ ಮಾಡ್ಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಯಾವ ತರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಲಟ್ಟಿಸ್ಕೊಂಡಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಹಾಕೊಳ್ಳೋದು ಅಂತ ಹೇಳಿದ್ರೆ ಅದು ಪರೋಟ ಒಂದಕ್ಕೊಂದು ಅಂಟಬಾರ್ದು ಅಂತ ಎಣ್ಣೆ ಹಾಕೊಳ್ಬೇಕು ಮಧ್ಯಕ್ಕೆ. 2 ಲೇಯರಿಗೆ ಎಣ್ಣೆನ ಹಚ್ಕೊಂಡು ತ್ರಿಕೋನ ಆಕೃತಿಯಲ್ಲಿ ಮಡಿಚ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತಟ್ಕೋಬಹುದು. ಚಪಾತಿ ತರನೇ ಬೇಕು ಅಂತಂದ್ರು ಚಪಾತಿ ತರ ಬೇಕಾದ್ರೂ ಲಟ್ಟಿಸ್ಕೋಬಹುದು. ಹಾಗೆ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಹಾಕೊಂಡು ತ್ರಿಕೋನ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡ ಹಾಗೆ ತವಾದ ಮೇಲೆ ಹಾಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಬೆಂದಾದ್ಮೇಲೆ ಸ್ವಲ್ಪ ತುಪ್ಪ ಬೇಕಿದ್ರೆ ಅದರ ಮೇಲೆ ಹಚ್ಕೊಳ್ಳಿ. 2 ಸೈಡಿಗೆ ತುಪ್ಪ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಪಾಲಕ್ ಪರೋಟ ರೆಡಿ ಆಗುತ್ತೆ. ಹಾಗೆ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ರೆಡಿ ಆಗಿದೆ. ಆಮೇಲೆ ಸರ್ವ್ ಮಾಡಿ ಅಷ್ಟೇನೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.